ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಹುಡುಗಿ ಸ್ಮಿತಾ ಮಾತಾಡ್ತಿರೋದು. ಇವತ್ತು ನಾನು ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲಾಗಿ ಫಿಶ್ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 3/4 kg ಫಿಶ್ನ ಆಲ್ರೆಡಿ ವಾಶ್ ಮಾಡಿ ಸ್ಲೈಸ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಓಕೆನಾ, ಈ ಥರ ಚಿಕ್ಕ ಚಿಕ್ಕ ಪೀಸ್ನ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡಿರುವಂಥ ಫಿಶ್ಶಿಗೆ ನಾನಿವಾಗ ಅಡುಗೆ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಅರಿಶಿನ ಹಾಕಿದ್ದೀನಿ. ಇದಕ್ಕೆ ನಾನು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಯೂಸ್ ಮಾಡಿದ್ದೀನಿ. ಪುಡಿ ಉಪ್ಪು ಜಾಸ್ತಿ ಇವಾಗಲೇ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಮತ್ತೆ ಮಸಾಲೆಗೆ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿದ್ದೀನಿ. ಇದಕ್ಕೆ ನಾನು ಹುಳಿಗೆ ಮಲೆನಾಡಲ್ಲಿ ಸಿಗುವಂಥ ಸ್ಪೆಷಲ್ ಅಡುಳಿ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಮಲೆನಾಡಿಗರಿಗೆ ಈ ಹುಳಿ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇದ್ದವರು ನೀವು ಬೇರೆ ಯಾವ ಹುಳಿನ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಮಲೆನಾಡು ಸ್ಪೆಷಲ್ ಅಡುಳಿನ ಯೂಸ್ ಮಾಡಿ ಅವು ಮೂರನ್ನು ಉಪ್ಪು, ಹುಳಿ, ಅರಿಶಿನ ಪುಡಿನ ಹಾಕಿ ಅದನ್ನ ನೀಟಾಗಿ ಫಿಶ್ಶಿಗೆ ಮ್ಯಾರಿನೇಟ್ ಮಾಡಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ. ಓಕೆನಾ, ಈ ಥರ ಮಾಡಿ ಎತ್ತಿಟ್ಕೊಳೋದ್ರಿಂದ ಫಿಶ್ಶಿಗೆ ನೀಟಾಗಿ ಉಪ್ಪು ಹುಳಿ ಚೆನ್ನಾಗಿ ಹಿಡಿದಿರುತ್ತೆ. ಈಗ ನಾನು ಅದಕ್ಕೆ ಬೇಕಾದಂಥ ಮಸಾಲೆ ಐಟಮ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಾವು ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಮೊಟ್ಟೆ ಇಷ್ಟ ಇರೋರು ಮೊಟ್ಟೆನ ಹಾಕ್ಕೊಬೋದು, ಇಷ್ಟ ಇಲ್ಲದೆ ಇರೋರು ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಚಿಟಿಕೆ ಅರಿಶಿನ, 1 ರಿಂದ 2 ಟೇಬಲ್ ಸ್ಪೂನ್ ಖಾರದ ಪುಡಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 3/4 kg ಮೀನಿಗೆ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ನಾನು ಹಾಕ್ತಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದವರು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿಗೆ ನಾನಿಲ್ಲಿ 1 ರಿಂದ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಯೂಸ್ ಮಾಡಿದ್ದೀನಿ. ಓಕೆನಾ, ಧನಿಯಾ ಪುಡಿಯ ಜೊತೆಗೆ ನಾನು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ 1 ಟೀ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಮದರ್ಸ್ ಅವರು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಅಳತೆಗೆ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ, ಬಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಯೂಸ್ ಮಾಡ್ತೀನಿ. ಓಕೆನಾ, ಇದಿಷ್ಟನ್ನು ಹಾಕ್ಕೊಂಡಾದಮೇಲೆ ಕರಿಬೇವಿನ ಎಲೆನ ನಾನು ಹಾಗೆ ಕೈಯಲ್ಲೇ ಕಟ್ ಮಾಡಿ ನಾನು ಇದು ಮಸಾಲೆಗೆ ಹಾಕ್ಕೊತೀನಿ. ಯಾಕಂದರೆ ಮಧ್ಯೆ ಮಸಾಲೆಯಲ್ಲಿ ಕರಿಬೇವಿನ ಎಲೆ ಸಿಗ್ತಿರುವಾಗ ಅದೊಂದು ಸ್ಪೈಸಸ್ ಚೆನ್ನಾಗಿರೋ ಫ್ಲೇವರ್ನ ಕೊಡುತ್ತೆ. ಅದಕ್ಕೋಸ್ಕರ ಆಲ್ರೆಡಿ ನಾನು ಹೇಳಿದೆ ಫಿಶ್ಶಿಗೆ ನಾನು ಕಮ್ಮಿ ಉಪ್ಪನ್ನ ಯೂಸ್ ಮಾಡ್ತಿದ್ದೀನಿ ಅಂತ, ಬಿಕಾಸ್ ಇಲ್ಲಿ ಮಸಾಲೆ ಕೂಡ ಉಪ್ಪಿನ ಅಂಶ ಬೇಕಲ್ವ. ಅದಕ್ಕೋಸ್ಕರ ಚಿಟಿಕೆ ಉಪ್ಪನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊತೀನಿ. ಅಲ್ಲಿ ಏನು ಕಮ್ಮಿ ಮಾಡಿರುತ್ತೇನೋ ಆ ಉಪ್ಪನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆನಾ, ಹಾಕ್ಕೊಂಡಾದ್ಮೇಲೆ ಈ ಬ್ಯಾಟಲ್ ನೀಟಾಗಿ ಮಸಾಲೆಗಳೆಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ನಾವು ಬೇರೆ ಯಾವ ಥರನೂ ಎಣ್ಣೆ ಆಗಲಿ ಎಕ್ಸ್ಟ್ರಾ ನೀರು ಹಾಕೋದಾಗಲಿ ಮಾಡೋ ಆಗಿಲ್ಲ. ಏನು ಒಂದು ಎಗ್ ಹಾಕಿದ್ದೀನೋ ಅದಕ್ಕೆ ಹಾಕಿರುವಂಥ ಅಷ್ಟು ಮಸಾಲೆನ ನೀಟಾಗಿ ಸ್ಪೂನಲ್ಲಿ ಇಲ್ಲಾಂದರೆ ಕೈಯಲ್ಲಿ ಇಲ್ಲ ಫೋರ್ಕ್ ಸ್ಪೂನ್ ಆ ಥರ ಯಾವುದಾದ್ರು ಮಿಕ್ಸರಲ್ಲಿ ನೀಟಾಗಿ ಅದನ್ನ ಆಯಿಲ್ ಬಿಡೋ ಥರ ಕಾಣಿಸ್ಬೇಕು. ನಿಮಗೆ ಈ ಥರ ಬರಬೇಕು. ಬಂದಿರೋದನ್ನ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ನಾವು ಆಲ್ರೆಡಿ ಉಪ್ಪು, ಹುಳಿ, ಅರಿಶಿನ ಹಾಕಿ ಎತ್ತಿಟ್ಕಿರುವಂಥ ಫಿಶ್ಶಿಗೆ ನಾವು ಈ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಫಿಶ್ ಯೂಸ್ ಮಾಡಿರೋದ್ರಿಂದ ನಾನು ಕೈಯಲ್ಲೇ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ತುಂಬ ಜನಕ್ಕೆ ಮಾಡ್ತಾಯಿದ್ದೀರಾ, 1-1.5 kg ಅಷ್ಟು ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಈ ಥರ ಮಸಾಲೆನ ಹಾಕಿ ಮಿಕ್ಸ್ ಮಾಡಬೇಡಿ. ಫಿಶ್ ಎಲ್ಲ ಫುಲ್ ಪುಡಿ ಆಗುತ್ತೆ. ಸಿಂಗಲಾಗಿ ಒಂದೊಂದೇ ಫಿಶ್ನ ತೆಗೆದು ಅದಕ್ಕೆ ನೀಟಾಗಿ ಮಸಾಲೆನ ಹಚ್ಚಿ ಅಪ್ಲೈ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೆ ಇಟ್ಟಂಥ ಮಸಾಲೆ ಹಾಕಿ ಇಟ್ಟಂಥ ಮೀನನ್ನ ನಾನು 4 ರಿಂದ 5 ಅವರು ಹಾಗೆ ಮ್ಯಾರಿನೇಟ್ ಆಗಿಬಿಟ್ಟಿದ್ದೀನಿ. ನೀವು ಎಷ್ಟು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಆಗಿಬಿಡ್ತೀರೋ ಅಷ್ಟು ಚೆನ್ನಾಗಿ ಉಪ್ಪು, ಖಾರ, ಹುಳಿ ಫಿಶ್ಶಿಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಥಿಂಗ್ ಏನಂತ ಹೇಳಿದ್ರೆ ಫಿಶ್ ಫ್ರೈನ ಮಾಡುವಾಗ ಮಸಾಲೆ ಬೇಕು ಅಂತೇಳಿ ಅದು ತುಂಬ ಜಾಸ್ತಿ ಮಸಾಲೆನ ಫಿಶ್ ಮೇಲೆ ಅಪ್ಲೈ ಮಾಡಬೇಡಿ, ಆದಷ್ಟು ಕಮ್ಮಿ. ಯಾಕಂದರೆ 4 ರಿಂದ 5 ಅವರು ನಾವು ಫಿಶ್ನ ಮ್ಯಾರಿನೇಟ್ ಮಾಡಿಟ್ಟಾಗ ಅದಕ್ಕೆ ಬೇಕಾದಂಥ ಮಸಾಲೆನ ಅದು ಆಲ್ರೆಡಿ ತೊಗೊಂಡಿರುತ್ತೆ. ಸೊ ಮೇಲ್ಗಡೆ ಲೈಟಾಗಿ ಒಂದು ಲೇಯರ್ ಇದ್ದರೆ ಸಾಕು. ನೋಡುವಾಗ ಫಿಶ್ ಮಾಂಸ ಹಾಗೆ ನಮಗೆ ಕಾಣ್ತಾ ಇರಬೇಕು ಮೇಲೆ, ಅವಾಗ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವೇನಾದ್ರು ಜಾಸ್ತಿ ಫಿಶ್ ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ಮೇಲ್ಗಡೆ ಬರೀ ಮಸಾಲೆನೇ ಸಿಗ್ತಾ ಇರುತ್ತೆ, ಅದು ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರಲ್ಲ. ಆದಷ್ಟು ಲೈಟ್ ಲೇಯರ್ನ ಒಂದು ಸಿಂಗಲ್ ಲೇಯರ್ ಆಗುವಷ್ಟು ಮಸಾಲೆನ ಮಾತ್ರ ತೊಗೊಂಡು ಫಿಶ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ತುಪ್ಪ ಇರೋರು ತುಪ್ಪನ ಯೂಸ್ ಮಾಡಿ, ಇಲ್ಲದೇ ಇರೋರು ಆಯಿಲ್ನ ಯೂಸ್ ಮಾಡಿ. ಫೈನಲ್ ಆಗಿ ನನ್ನ ಫಿಶ್ ಫ್ರೈ ಈ ಥರ ಬಂದಿರುತ್ತೆ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು, ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂಥ ಫಿಶ್ ಫ್ರೈ ಇಷ್ಟ ಆಯಿತು, ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.